ಡಿಎಲ್ಎಫ್ ಇಂದ ಕಿಕ್ ಬ್ಯಾಕ್ ಬಂದಿದೆ ಅಂತ ಹೇಳಿ ಯಾರಿಗೆ ಕುಮಾರಸ್ವಾಮಿ ಅವರು ಡಿಎಲ್ಎಫ್ ಪಡೆದಿದ್ದಾರೆ ಅಂತ ಹೇಳಿ ಕಿಕ್ ಬ್ಯಾಕ್ ಪಡೆದಿದ್ರೆ ಸರ್ಕಾರ ಅವ್ರದ್ದೇ ಇದೆ ಅಲ್ವಾ. ಯಾವನು ಕಿಕ್ ಬ್ಯಾಕ್ ಕೊಟ್ಟವನೇ ಅವ್ರಿಗೆ ಹೇಳ್ತೀನಿ ಒಂದು ಮಾತು, ಕುಮಾರಸ್ವಾಮಿನ ಕೊಂಡ್ಕೊಳ್ಳೋಕ್ಕಾಗಲ್ಲ, ಜನತಾದಳನ ಕೊಂಡ್ಕೊಳ್ಳೋಕ್ಕಾಗಲ್ಲ, ದೇವೇಗೌಡರನ್ನ ಕೊಂಡ್ಕೊಳ್ಳೋಕೆ ಸರ್ಕಲ್ಲ. ಎಚ್ಚರಿಕೆಯಲ್ಲಿ ಮಾತಾಡಬೇಕಾದ್ರೆ ಇದೇ ವ್ಯಕ್ತಿ ಸಿಂಗಾಪುರದಲ್ಲಿ ನಾನು 2006 ಮುಖ್ಯಮಂತ್ರಿ ಬೆಂಗಳೂರಿನ ಕುಡಿಯೋ ನೀರಿನ ಸಮಸ್ಯೆನ ಯಾಕೆ ಬಗೆಹರಿಸಬೇಕು ಅಂತ ಹೇಳಿ ಸಿಂಗ್ಪುರದ ಒಂದು ಕಂಪ್ನಿ ಬೆಂಗಳೂರು ನಗರಕ್ಕೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಲಿಕ್ಕೆ ನಾವು ತಯಾರಾಗಿದ್ದೇವೆ, ನಮಗೆ ಅವಕಾಶ ಕೊಟ್ಟರೆ ಅಂತ ಹೇಳಿ ಅವರೇನು ಮಾಡಿದ್ದಾರೆ ನೋಡಬೇಕು ಅಂತ ನಾನು ಮತ್ತು ನಮ್ಮ ಅಧಿಕಾರಿಗಳ ಒಂದು ನಿಯೋಗ ತೆಗೆದುಕೊಂಡು ಹೋಗಿದ್ದೆ. ಈ ವ್ಯಕ್ತಿ ಈಗ ನಿಮ್ಮ ನೈಸರ ವ್ಯಕ್ತಿ ಇನ್ನೂ ಬದುಕಿರ್ಬೇಕಲ್ವಾ, ಸಿಂಗಪುರ್ಗೆ ಬಂದಿದ್ದಾರಲ್ಲ, ಏನು ಹೇಳಿ ಕಳಿಸ್ತೆ ಅಂತ ಕೇಳಿ. ಅದಷ್ಟೇ ಅಲ್ಲ, ನಿಮ್ಮ ಲಾಟ್ರಿ ನಿಷೇಧ ಮಾಡೋದ್ನಲ್ಲ ಕರ್ನಾಟಕದಲ್ಲಿ, ತಮಿಳ್ನಾಡಿನಿಂದ ಯಾರಪ್ಪ ಬ್ಯಾಗ್ ಹಿಡ್ಕೊಂಡು ಬಂದಿದ್ದಾರಲ್ಲ ಉಗಿದು ಕಳಿಸೋದ್ನಲ್ಲ ಆಚೆಗೆ, ಇದು ಕುಮಾರಸ್ವಾಮಿನ ಕೊಂಡ್ಕೊಳ್ತಕ್ಕಂಥವ್ರು. ಅವ್ರಿಗೆ ಹೇಳ್ತೀನಿ, ಇನ್ನೂ ಹುಟ್ಟಿಲ್ಲ ಈ ರಾಜ್ಯದಲ್ಲಿ. ಕುಮಾರಸ್ವಾಮಿನ ಕೊಂಡ್ಕೊಳ್ಳೋಕ್ಕಾಗಲ್ಲ, ನನ್ನ ಧ್ವನಿನೂ ನಿಲ್ಸೋಕ್ಕಾಗಲ್ಲ. ಇವು ಎಲ್ಲೆಲ್ಲಿ ವ್ಯಾಪಾರ ಮಾಡ್ತೇವೆ ನನಗೆ ಕಾಣದೇ ಇರೋದ, ನನ್ನ ಹತ್ರಲ್ಲೇ ಇದ್ದಾವಲ್ವಾ, ಯಾವ ಥರ ನಡ್ಕೊಂಡವೇ ಗೊತ್ತಿಲ್ವಾ. ಹರಿಜನರ ಭೂಮಿ ಎಲ್ಲ ಎಷ್ಟು ಹೊಡೆದವ್ರೆ, ದಲಿತರ ಭೂಮಿನ ಹೊಡಿಬೇಕು ಅಂತ ಹೇಳಿ ಯಾವ ರೆಕಾರ್ಡ್ ಸೃಷ್ಟಿ ಮಾಡ್ಕೊಂಡಿದ್ದೀರಿ, ಎಲ್ಲ ವಿಷಯ ಗೊತ್ತಿರೋದೆ. ಅದರಿಂದ ಯಾವ DLFನೂ ಅಲ್ಲಿ ಕಾಂಗ್ರೆಸ್ನ ಈಗಿನ ಮುಖ್ಯಮಂತ್ರಿ ಅವರಲ್ಲ, ಅವ್ರಿಗೂ ಸಂಬಂಧ ಏನು ಮೊದಲು ತಿಳ್ಕೊಂಡು ಮಾತಾಡೋಕೆ ಹೇಳಿ. ಅವ್ರು ಅಲ್ಲಿ ಅವರೆಲ್ಲ ಈಗ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಮಾಡ್ತಾರಂತಲ್ಲ ಡೆಲ್ಲಿ ಒಳಗೆ, ಅವ್ರಿಗೂ DLFನವ್ರಿಗೂ ಸಂಬಂಧ ಏನು ಅಂತ ಕೇಳಿ, ಗೊತ್ತಾಗುತ್ತೆ ಸತ್ಯ ಯಾರು ಅಂತ. ಡಿಎಲ್ಎಫ್ ಇಂದ ಕಿಕ್ ಬ್ಯಾಕ್ ಬಂದಿದೆ ಅಂತ ಹೇಳಿ ಯಾರಿಗೆ ಕುಮಾರಸ್ವಾಮಿ ಅವರು ಡಿಎಲ್ಎಫ್ ಪಡೆದಿದ್ದಾರೆ ಅಂತ ಹೇಳಿ ಕಿಕ್ ಬ್ಯಾಕ್ ಪಡೆದಿದ್ರೆ ಸರ್ಕಾರ ಅವ್ರದ್ದೇ ಇದೆ ಅಲ್ವಾ. ಯಾವನು ಕಿಕ್ ಬ್ಯಾಕ್ ಕೊಟ್ಟವನೇ ಅವ್ರಿಗೆ ಹೇಳ್ತೀನಿ ಒಂದು ಮಾತು, ಕುಮಾರಸ್ವಾಮಿನ ಕೊಂಡ್ಕೊಳ್ಳೋಕ್ಕಾಗಲ್ಲ, ಜನತಾದಳನ ಕೊಂಡ್ಕೊಳ್ಳೋಕ್ಕಾಗಲ್ಲ, ದೇವೇಗೌಡರನ್ನ ಕೊಂಡ್ಕೊಳ್ಳೋಕೆ ಸರ್ಕಲ್ಲ. ಎಚ್ಚರಿಕೆಯಲ್ಲಿ ಮಾತಾಡಬೇಕಾದ್ರೆ ಇದೇ ವ್ಯಕ್ತಿ ಸಿಂಗಾಪುರದಲ್ಲಿ ನಾನು 2006 ಮುಖ್ಯಮಂತ್ರಿ ಬೆಂಗಳೂರಿನ ಕುಡಿಯೋ ನೀರಿನ ಸಮಸ್ಯೆನ ಯಾಕೆ ಬಗೆಹರಿಸಬೇಕು ಅಂತ ಹೇಳಿ ಸಿಂಗ್ಪುರದ ಒಂದು ಕಂಪ್ನಿ ಬೆಂಗಳೂರು ನಗರಕ್ಕೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಲಿಕ್ಕೆ ನಾವು ತಯಾರಾಗಿದ್ದೇವೆ, ನಮಗೆ ಅವಕಾಶ ಕೊಟ್ಟರೆ ಅಂತ ಹೇಳಿ ಅವರೇನು ಮಾಡಿದ್ದಾರೆ ನೋಡಬೇಕು ಅಂತ ನಾನು ಮತ್ತು ನಮ್ಮ ಅಧಿಕಾರಿಗಳ ಒಂದು ನಿಯೋಗ ತೆಗೆದುಕೊಂಡು ಹೋಗಿದ್ದೆ. ಈ ವ್ಯಕ್ತಿ ಈಗ ನಿಮ್ಮ ನೈಸರ ವ್ಯಕ್ತಿ ಇನ್ನೂ ಬದುಕಿರ್ಬೇಕಲ್ವಾ, ಸಿಂಗಪುರ್ಗೆ ಬಂದಿದ್ದಾರಲ್ಲ, ಏನು ಹೇಳಿ ಕಳಿಸ್ತೆ ಅಂತ ಕೇಳಿ. ಅದಷ್ಟೇ ಅಲ್ಲ, ನಿಮ್ಮ ಲಾಟ್ರಿ ನಿಷೇಧ ಮಾಡೋದ್ನಲ್ಲ ಕರ್ನಾಟಕದಲ್ಲಿ, ತಮಿಳ್ನಾಡಿನಿಂದ ಯಾರಪ್ಪ ಬ್ಯಾಗ್ ಹಿಡ್ಕೊಂಡು ಬಂದಿದ್ದಾರಲ್ಲ ಉಗಿದು ಕಳಿಸೋದ್ನಲ್ಲ ಆಚೆಗೆ, ಇದು ಕುಮಾರಸ್ವಾಮಿನ ಕೊಂಡ್ಕೊಳ್ತಕ್ಕಂಥವ್ರು. ಅವ್ರಿಗೆ ಹೇಳ್ತೀನಿ, ಇನ್ನೂ ಹುಟ್ಟಿಲ್ಲ ಈ ರಾಜ್ಯದಲ್ಲಿ. ಕುಮಾರಸ್ವಾಮಿನ ಕೊಂಡ್ಕೊಳ್ಳೋಕ್ಕಾಗಲ್ಲ, ನನ್ನ ಧ್ವನಿನೂ ನಿಲ್ಸೋಕ್ಕಾಗಲ್ಲ. ಇವು ಎಲ್ಲೆಲ್ಲಿ ವ್ಯಾಪಾರ ಮಾಡ್ತೇವೆ ನನಗೆ ಕಾಣದೇ ಇರೋದ, ನನ್ನ ಹತ್ರಲ್ಲೇ ಇದ್ದಾವಲ್ವಾ, ಯಾವ ಥರ ನಡ್ಕೊಂಡವೇ ಗೊತ್ತಿಲ್ವಾ. ಹರಿಜನರ ಭೂಮಿ ಎಲ್ಲ ಎಷ್ಟು ಹೊಡೆದವ್ರೆ, ದಲಿತರ ಭೂಮಿನ ಹೊಡಿಬೇಕು ಅಂತ ಹೇಳಿ ಯಾವ ರೆಕಾರ್ಡ್ ಸೃಷ್ಟಿ ಮಾಡ್ಕೊಂಡಿದ್ದೀರಿ, ಎಲ್ಲ ವಿಷಯ ಗೊತ್ತಿರೋದೆ. ಅದರಿಂದ ಯಾವ DLFನೂ ಅಲ್ಲಿ ಕಾಂಗ್ರೆಸ್ನ ಈಗಿನ ಮುಖ್ಯಮಂತ್ರಿ ಅವರಲ್ಲ, ಅವ್ರಿಗೂ ಸಂಬಂಧ ಏನು ಮೊದಲು ತಿಳ್ಕೊಂಡು ಮಾತಾಡೋಕೆ ಹೇಳಿ. ಅವ್ರು ಅಲ್ಲಿ ಅವರೆಲ್ಲ ಈಗ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಮಾಡ್ತಾರಂತಲ್ಲ ಡೆಲ್ಲಿ ಒಳಗೆ, ಅವ್ರಿಗೂ DLFನವ್ರಿಗೂ ಸಂಬಂಧ ಏನು ಅಂತ ಕೇಳಿ, ಗೊತ್ತಾಗುತ್ತೆ ಸತ್ಯ ಯಾರು ಅಂತ.